ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸೂಪರ್ ರಾಯಲ್ ವಿತ್ ವೆರಿ ಹೆಲ್ತಿ. ಇವತ್ತು ನಾನು ಉಪ್ಸಾರು ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಅಂದರೆ ನಾವು ಉಪ್ಸಾರು ಖಾರ ಸಪ್ರೇಟ್ ತೊಗೊಂಡು ಮಾಡೋದು, ಅದು ಹೇಗೆ ಅಂತ ತೋರಿಸ್ತೀನಿ. ಒಂದು ಬಾಣಲಿ ತೊಗೊಳ್ಳಿ, 4-5 ಒಣಗಿರೋ ಮೆಣಸಿನ್ಕಾಯಿ, 1 ಬ್ಯಾಡಗೆ ಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ ಅಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನೆಕ್ಸ್ಟು ನಾನು ಬೇಳೆ ಬೇಯೋಕ್ಕೆ ನೀರು ಇಟ್ಕೊಂಡಿದ್ದೆ, ನೀರು ಕಾಯ್ದಿದೆ. 1 ಬೌಲ್ ಬೇಳೆ ತೊಗರಿಬೇಳೆ, 1 ಬೌಲು ಮೈಸೂರು ಬೇಳೆ ಹಾಕ್ಕೊಂಡಿದ್ದೀನಿ. ಬರೀ ತೊಗರಿಬೇಳೆ ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು. ನೆಕ್ಸ್ಟ್ ಖಾರಕ್ಕೆ ಫ್ರೈ ಮಾಡಿರೋ ಮೆಣಸಿನ್ಕಾಯಿ ಆ್ಯಡ್ ಮಾಡಿಕೊಂಡು, ಸ್ವಲ್ಪ ಕೊತ್ತಂಬರಿ, 1 ಬೆಳ್ಳುಳ್ಳಿ, ಅರ್ಧ ಸ್ಪೂನಷ್ಟು ಮೆಣಸು, ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕಾಯಿ ತುರಿ, 1 ಸ್ಪೂನಷ್ಟು ಕಾಯಿ ತುರಿ ಆ್ಯಡ್ ಮಾಡಿಕೊಂಡು ಇಟ್ಕೊಳ್ಳಿ. ಬೇಳೆ ಅರ್ಧ ಬೆಂದಿದೆ ನೋಡಿ. ಈ ಅರ್ಧ ಬೆಂದ ಮೇಲೆ ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕು. ನುಗ್ಗೆ ಸೊಪ್ಪನ್ನು ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡ್ಬೇಕು ಸಾರಿಗೆ. ಅದು ಸೊಪ್ಪಿನ ಪಲ್ಯಕ್ಕೂ ಉಪ್ಪು ಹಾಕೋ ನೆಸೆಸಿಟಿ ಇರಲ್ಲ, ಇಲ್ಲೇ ಉಪ್ಪು ಹಾಕಿರ್ತೀವಿ. ಅದು ಸ್ವಲ್ಪ ಹೊತ್ತು ಬೇಯಬೇಕು. ಬೇಳೆ ತಿನ್ನೋ ಥರ ಬೆಂದಿರಬೇಕು, ಅಂದರೆ ತುಂಬ ಜಾಸ್ತಿ ಬೆಂದಿರಬಾರ್ದು, ಮೀಡಿಯಮ್ಮಾಗೆ ಬೆಂದಿರಬೇಕು. ಅದು ಬೇಳೆ ಬೆಂದ ಮೇಲೆ ನೋಡಿ, ಅಷ್ಟರಲ್ಲಿ ಖಾರಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಬೇಳೆ ಬೆಂದಮೇಲೆ ಬೇಳೆ ಮತ್ತು ಸೊಪ್ಪನ್ನು ನೀರು ಸಮೇತ ಖಾರಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡಿಕೊಂಡು ಬಿಸಿ ಎಲ್ಲ ಆರಿದ್ಮೇಲೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ. ಇದು ಉಪ್ಸಾರು ಖಾರ ರೆಡಿ ಇದೆ. ನೆಕ್ಸ್ಟು ನೋಡಿ, ಬೇಳೆ ಬೆಂದಿದೆ, ಇದನ್ನು ನಾನು ಸಪ್ರೇಟ್ ಸೋಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಿಕೊಂಡು, 1 ದಪ್ಪ ಈರುಳ್ಳಿನ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಫ್ರೆಂಡ್ಸ್, ಇದಕ್ಕೆ ಬೇಕಾದರೆ ಒಣಗಿರೋ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಬೋದು ಒಗ್ಗರಣೆ ಟೈಮಲ್ಲಿ. ನಾನು ಉಪ್ಸಾರು ಖಾರನ 1 ಸ್ಪೂನ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳಿ. ಕಾಯಿ ತುರಿ ಆಪ್ಷನಲ್, ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಬೋದು. ಕಾಯಿ ತುರಿ ಯೂಸ್ ಮಾಡದೇ ಇರೋರು ಪರವಾಗಿಲ್ಲ. ನೋಡಿ, ನೆಕ್ಸ್ಟು ನಾನು 1 ಸ್ಪೂನ್ ಉಪ್ಸಾರು ಖಾರನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಲಿ ಹಾಗೆ ಫ್ರೈ ಮಾಡಬೇಕು. ಫ್ರೆಂಡ್ಸ್, ಉಪ್ಸಾರನ್ನ 3 ಟೈಪ್ಸ್ ಮಾಡ್ತಾರೆ. ಒಂದು ಖಾರ ಮಿಕ್ಸ್ ಮಾಡಿ ಮಾಡ್ತಾರೆ, ಇನ್ನೊಂದು ಒಣಗಿರೋ ಮೆಣಸಿನ್ಕಾಯಿಂದ ಮಾಡ್ತಾರೆ, ಮತ್ತೊಂದು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿ ಮಾಡ್ತಾರೆ. ನಾನು ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ. ನೆಕ್ಸ್ಟು ಅದು ಫ್ರೈ ಆದಮೇಲೆ ಸಪ್ರೇಟ್ ಸೋಸಿ ಇಟ್ಕೊಂಡಿದ್ರಲ್ಲ ಬೇಳೆ ಮತ್ತು ಸೊಪ್ಪು, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊಪ್ಪು ಆ್ಯಡ್ ಮಾಡಾದಮೇಲೆ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಪಲ್ಯ ರೆಡಿ ಆಗುತ್ತೆ. ಇದರಲ್ಲಿ 1 ಸ್ಪೂನು ತೆಗೆದು ಸಾರಿಗೆ ಸಪ್ರೇಟ್ ತೆಗೆದಿಟ್ಕೊಳ್ಳಿ. ಪಲ್ಯ ರೆಡಿ ಇದೆ. ನೆಕ್ಸ್ಟು ಸಾರಿಗೆ ಸೊಪ್ಪು ಸೋಸಿದ್ರಲ್ಲ ಆ ನೀರು, ನೆಕ್ಸ್ಟು ಖಾರದ ನೀರು. ನಿಮಗೆ ಖಾರ ಸಪ್ರೇಟ್ ತೆಗೆದಾದ್ಮೇಲೆ ಉಳಿದಿರೋ ಖಾರಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಸಾರಿಗೆ ಹಾಕ್ಕೊಳ್ಳಿ. ಎಲ್ಲ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಂಡಿದ್ರಿಂದ ಸ್ವಲ್ಪ ಉಪ್ಪು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು. ಅದು ಕುದ್ಮೇಲೆ ಉಪ್ಸಾರು ರೆಡಿ ಇರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಮುದ್ದೆಗೆ ಮತ್ತು ಖಾರ ಸಪ್ರೇಟು ನುಗ್ಗೆ ಸೊಪ್ಪಿನ ಪಲ್ಯ ಉಪ್ಸಾರು ರೆಡಿ ಇದೆ. ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದನ್ನು ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.